Hello traders, good morning, good afternoon, ಮತ್ತೆ good evening. Welcome to Stock Doctors Mentorship Program. ನನ್ನ ಹೆಸರು ಅರುಣ್, ಒನ್ ಆಫ್ ದ ಪ್ರೊಪ್ರೈಟರ್ ಆಫ್ ಸ್ಟಾಕ್ ಡಾಕ್ಟರ್ಸ್ ಕಮ್ಯುನಿಟಿ. ಮೊದಲನೇದಾಗಿ ಒಂದು ಬ್ಯೂಟಿಫುಲ್ ಕೋಟ್ ಇಂದ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನೆವರ್ ಡಿಪೆಂಡ್ ಆನ್ ಎ ಸಿಂಗಲ್ ಇನ್ಕಮ್, ಮೇಕ್ ಎನ್ ಇನ್ವೆಸ್ಟ್ಮೆಂಟ್ ಟು ಕ್ರಿಯೇಟ್ ಎ ಸೆಕೆಂಡ್ ಸೋರ್ಸ್ ಅಂತ ವಾರನ್ ಬಫೆಟ್ ಅವರು ಹೇಳ್ತಾರೆ. ಸೊ ಈ ಒನ್ ಆಫ್ ಎ ಸಕ್ಸಸ್ಫುಲ್ ಇನ್ವೆಸ್ಟರ್ ಮತ್ತೆ ಟ್ರೇಡರ್ ಅಂತ ಹೇಳ್ತೀನಿ, ವಾರನ್ ಬಫೆಟ್. ಒಂದು ಕ್ವಿಕ್ ಡಿಸ್ಕ್ಲೈಮರ್ ಇದೆ, ಸೊ ಅದೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. We are also traders and investors like you. The information in this presentation is provided solely for information and general education. Any strategies discussed, any materials provided, including examples which are actual securities and prices, are strictly for educational and illustrative purpose only. So ಕಂಪ್ಲೀಟ್ ನಾವು ಏನು ನಿಮಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಅಥವಾ ಒಂದು ಸ್ಟ್ರಾಟಜೀಸ್ನ ಡಿಸ್ಕಸ್ ಮಾಡ್ತೀವಿ, ಅದು ಕಂಪ್ಲೀಟ್ ಒಂದು ಎಜುಕೇಷನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಸಪೋಸ್ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ನೀವೇ ಜವಾಬ್ದಾರರು, ಲೈಕ್ ಯು ಹ್ಯಾವ್ ಟು ಟೇಕ್ ಅ ಫುಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತಾ, ಒಂದು ಲಾಸ್ಟ್ ಪಾಯಿಂಟ್ ಇದೆ. ಸಪೋಸ್ ನೀವೇನಾದರೂ ನಮ್ಮ ಟ್ರೈನಿಂಗ್ ಮೆಟೀರಿಯಲ್ಸ್ನ ಕಾಪಿ ಮಾಡೋದಾಗಲಿ ಅಥವಾ ಒಂದು ಕಾಪಿ ರೈಟ್ಸ್ ಮಿಸ್ಯೂಸ್ ಮಾಡೋದಾಗಲಿ ಮಾಡಿದ್ರೆ ನಾವು 100 times ಕೋರ್ಸ್ ಫೀಸ್ನ ಪೆನಾಲ್ಟಿಯಾಗಿ ಚಾರ್ಜ್ ಮಾಡ್ತೀವಿ. ಓಕೆ, ಸೊ ಇವತ್ತಿನ ಮೊದಲನೆಯ ಸೆಷನ್ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇರ್ತಾರೆ. ಲೈಕ್ ಬೈಯರ್ಸ್ ಶೇರ್ಸ್ನ ಬೈ ಮಾಡ್ತಾರೆ, ಅದೇ ರೀತಿ ಸೆಲ್ಲರ್ಸ್ ತಮ್ಮ ಶೇರ್ಸ್ನ ಸೆಲ್ ಮಾಡ್ತಾರೆ. ಸ್ವಲ್ಪ ನಾವು ಹಿಂದೆ ಹೋಗೋದಾದ್ರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫಾರ್ಮ್ ಆಗಿದ್ದು 1875 ಇಸ್ವಿ ಜುಲೈ 9th BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಫಾರ್ಮ್ ಆಗಿದ್ದು. ಇದನ್ನ ಫಾರ್ಮ್ ಮಾಡಿದ್ದು 5 ಜನ, ಅದರಲ್ಲಿ 4 ಜನ ಗುಜರಾತಿ ಮತ್ತೆ ಒಬ್ಬರು ಪರ್ಸಿ. ಅದೇ ರೀತಿ 1956 ಇಸ್ವಿಲಿ ಇದನ್ನ ಗೌರ್ಮೆಂಟ್ ಅಂಡರ್ಟೇಕ್ ಮಾಡ್ತು. ಸೊ ಅಲ್ಲಿಯವರೆಗೂ ಇದನ್ನ ಕಂಪ್ಲೀಟ್ ಒಂದು 4 ಜನ ಗುಜರಾತಿ ಮತ್ತು ಒಂದು ಪರ್ಸಿ ರನ್ ಮಾಡ್ತಾ ಇದ್ರು. 1956 ಇಸ್ವಿಯಿಂದ ಗೌರ್ಮೆಂಟ್ ಅಂಡರ್ಟೇಕ್ ಮಾಡ್ತು, ಇದಕ್ಕೊಂದು ಆಕ್ಟ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿಂದ ಗೌರ್ಮೆಂಟ್ ಟೇಕ್ ಓವರ್ ಮಾಡಿದೆ. ಓಕೆ, ಸೊ ಈಗ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಒಂದು ಹಿಸ್ಟ್ರಿ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಸೊ ಆಲ್ರೆಡಿ ಹೇಳಿರೋ ಹಾಗೆ ಒಂದು ಶೇರ್ ಮಾರ್ಕೆಟ್ ಇಸ್ ಎ ಪ್ಲೇಸ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್ ಟು ಎಕ್ಸ್ಚೇಂಜ್ ಈಕ್ವಿಟಿ ಶೇರ್ಸ್. ಲೈಕ್ ಶೇರ್ ಮಾರ್ಕೆಟ್ ಅಲ್ಲಿ ಬಯರ್ಸ್ ಇರ್ತಾರೆ, ಅದೇ ರೀತಿಯಾದ ಸೆಲ್ಲರ್ಸ್ ಇರ್ತಾರೆ, ತಮ್ಮ ಶೇರ್ಸ್ನ ಅವರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಅದನ್ನ ನಾವು ಶೇರ್ ಮಾರ್ಕೆಟ್, ಇದೊಂದು ಬೇಸಿಕ್ ಡೆಫಿನೇಷನ್ಸ್ ಅಥವಾ ಒಂದು ಬೇಸಿಕ್ ನೋಟ್ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಶೇರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟಿಸಿಪೆಂಟ್ಸ್ ಅಂದ್ರೆ, ಸಪೋಸ್ ಒಂದು ಕಂಪನಿ ಅಂತ ತಗೊಂಡ್ರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದು HR ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದೇ ರೀತಿಯ ಒಂದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ಇವೆಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ಈ ರೀತಿ ಅವ್ರನ್ನೆಲ್ಲ ಒಂದು ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿ ಒಂದು ಕಂಪನಿನ ಅಥವಾ ಒಂದು ಕಂಪನಿಯನ್ನ ಫಾರ್ಮ್ ಮಾಡ್ತಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ನಿಮಗೆ ಪಾರ್ಟಿಸಿಪೆಂಟ್ಸ್ ಅಂತ ಇರ್ತಾರೆ. ಮೊದಲನೇ ಪಾರ್ಟಿಸಿಪೆಂಟ್ಸ್ ಬಂದು ರೆಗ್ಯುಲೇಟರ್ಸ್. ಫಾರ್ ಅನ್ ಎಕ್ಸಾಂಪಲ್, ನೀವು ಒಂದು ಕ್ರಿಕೆಟ್ ಎಕ್ಸಾಂಪಲ್, ಸೊ ಇಂಡಿಯಾದಲ್ಲಿ ಕ್ರಿಕೆಟ್ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಒಂದು ಫೇವ್ರೆಟ್ ಗೇಮ್ ಇಂಡಿಯನ್ಸ್ಗೆ. ಸೊ ಒಂದು ಕ್ರಿಕೆಟ್ ಎಕ್ಸಾಂಪಲ್ಸ್ನ ತಗೊಂಡ್ರೆ, ಸೊ ಒಂದು ಕ್ರಿಕೆಟ್ ಯಾವ ಟೈಮಲ್ಲಿ ಒಂದು ಸ್ಕೆಡ್ಯೂಲ್ನ ಫಿಕ್ಸ್ ಮಾಡೋದಾಗ್ಲಿ ಅಥವಾ ಯಾವ ದೇಶದ ಮೇಲೆ ನಾವು ಆಡಬೇಕು, ವೆನ್ಯೂ ಆಗಿರ್ಬೋದು, ಯಾವ ಟೈಮ್ ಆಗಿರ್ಬೋದು, ಇದನ್ನೆಲ್ಲ ಡಿಸೈಡ್ ಮಾಡೋದು BCCI. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಂದು ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯಾವ ರೀತಿ ಒಂದು ಸ್ಟಾಕ್ ಮಾರ್ಕೆಟ್ ನಡಿಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಸೆಬಿ, ದಟ್ ಈಸ್ ಅ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸೊ ಅದೇ ರೀತಿ ಈಗ ಕ್ರಿಕೆಟ್ ಎಕ್ಸಾಂಪಲ್ನ ತಗೊಂಡ್ವಿ, ಅದರಲ್ಲಿ BCCI ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಈಗ ಒಂದು ಕ್ರಿಕೆಟ್ ಆಡೋದಕ್ಕೆ ಒಂದು ವೆನ್ಯೂ ಬೇಕಲ್ವಾ. ಸಪೋಸ್ ಈಗ ಒಂದು ಬೆಂಗಳೂರು ಆಗಿರ್ಬೋದು, ಡೆಲ್ಲಿ, ಮುಂಬೈ, ಈ ರೀತಿ ಆ ವೆನ್ಯೂನ ನಾವು
ಫಿನಾನ್ಷಿಯಲ್ ಟರ್ಮ್ಗೆ ಬಂದರೆ ಎಕ್ಸ್ಚೇಂಜಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ನಮಗೆ ಎರಡು ಎಕ್ಸ್ಚೇಂಜಸ್ ಇದೆ. ಒಂದು NSE, ದಟ್ ಈಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಮತ್ತೊಂದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಇದನ್ನೊಂದು ಜಸ್ಟ್ ವೆನ್ಯೂಸ್ ಅಂತ ತಿಳ್ಕೊಳ್ಳಿ, ಸೊ ದಟ್ ನಿಮ್ಗೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮೂರನೇ ಪಾರ್ಟಿಸಿಪೆಂಟ್ಸ್ ಬಂದು ಕಂಪನೀಸ್. ಒನ್ಸ್ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೋದಾಗ ನೀವು ಯಾವ್ದು ಕಂಪ್ನಿ ಶೇರ್ಸ್ ಬೇಕಾದ್ರೆ ತಗೋಬಹುದು, ಲೈಕ್ SBI, ಆಕ್ಸಿಸ್, HDFC, ರಿಲಯನ್ಸ್, ಈ ಥರ ಸಾವಿರಾರು ಕಂಪ್ನೀಸ್ ಇದೆ. ಸೊ ಕಂಪ್ನೀಸ್ ಬಗ್ಗೆ ನಾನು ಜಾಸ್ತಿ ಎಕ್ಸಾಂಪಲ್ಸ್ನ ಕೊಡೋದಕ್ಕೆ ಹೋಗಲ್ಲ. ಲಾಸ್ಟ್ ಅಂಡ್ ಫೋರ್ತ್ ಅಂತ ಬಂದರೆ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್. ಸೊ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಲೈಕ್ ಯು ಅಂಡ್ ಮೀ ಅಂತ ಹೇಳ್ತೀನಿ ಮತ್ತೆ. ಸೊ ಇನ್ವೆಸ್ಟರ್ಸ್ ಅಲ್ಲಿ ಮತ್ತೆ ಟ್ರೇಡರ್ಸ್ ಅಲ್ಲಿ ಅಗೇನ್ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಇದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡರ್ಸ್ ಇದ್ದಾರೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಅಂದ್ರೆ ನಾವು ಮತ್ತೆ ನೀವು ಲೈಕ್ ಯಾವ ರೀತಿಯಾದ ಒಂದು ಶೇರ್ಸ್ ನ ಪರ್ಚೇಸ್ ಅಥವಾ ಸೆಲ್, ಬೈ ಮತ್ತೆ ಸೆಲ್ ನ ಮಾಡ್ತಾರೋ ಅವ್ರನ್ನ ಇನ್ವೆಸ್ಟರ್ಸ್ ಅಂತ ಟ್ರೇಡರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಸೊ ನೀವು ಇಲ್ಲಿ ನೋಡ್ಬೋದು ಆ ಟೈಪ್ ಆಫ್ ಟ್ರೇಡರ್ಸ್. ಇದಕ್ಕಿಂತ ಮುಂಚೆ ನಾನು IPO ಸಬ್ಜೆಕ್ಟ್ಗೆ ಹೋಗ್ತೀನಿ. ಸೊ ಏನಪ್ಪಾ ಇದು IPO ಅಂತ? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ಒಂದು ಕಂಪನಿ ಯಾವ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ದಟ್ ಈ ಒಂದು ಬೇಸ್ ಅನ್ನು ನೀವು ತಿಳ್ಕೊಂಡಾಗ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು IPO ಟಾಪಿಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಅಂತ ಒಬ್ಬ A ಅನ್ನೋ ಪರ್ಸನ್ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಅದೊಂದು ಕ್ಲೋತಿಂಗ್ ಫ್ಯಾಕ್ಟರಿ ಆಗಿರುತ್ತೆ, ಒಂದು ಬಟ್ಟೆ ಅಂಗಡಿ. ಸುಮಾರು ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಒಂದು ಕಂಪನಿನ ಓಪನ್ ಮಾಡ್ತಾನೆ. ಒಂದು ಓಪನ್ ಮಾಡಿದ್ಮೇಲೆ ಅವನಿಗೆ 1 ಇಯರ್ ಅಲ್ಲೇ ವಿತಿನ್ 1 ಇಯರ್ ಅಲ್ಲಿ ಅವನಿಗೆ ಒಂದು ಒಳ್ಳೆ ಪ್ರಾಫಿಟ್ ನ ನೋಡ್ತಾನೆ. ಸೊ ಸೆಕೆಂಡ್ ಇಯರ್ ಅವ್ನು ಥಿಂಕ್ ಮಾಡ್ತಾನೆ, ಓಕೆ ನಾನು 1 ಇಯರ್ ಕಂಪ್ನಿನ ನಡೆಸಿದೀನಿ, ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ. ಸೊ ನಾನು ಯಾಕೆ ಈಗ ಒಂದು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬಾರ್ದು? ಸೊ ಒಂದು ಅಂಗಡಿ ಇದೆ, ಅದನ್ನ ಯಾಕೆ ನಾನು 2 ಮಾಡಬಾರ್ದು, 2 ಔಟ್ಲೆಟ್ ನ ಯಾಕೆ ಓಪನ್ ಮಾಡಬಾರ್ದು ಅಂತ ಥಿಂಕ್ ಮಾಡಿ ಅವನು ಮೊದಲನೇದಾಗಿ ಈಗ 2 ಕಂಪ್ನಿ ಲೈಕ್ 2 ಔಟ್ಲೆಟ್ ನ ಓಪನ್ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ಅವನಿಗೆ ಒಂದು ಫಂಡಿನ ಅವಶ್ಯಕತೆ ಇರುತ್ತೆ. ಆಗ ಅವನು ಏನ್ ಮಾಡ್ತಾನೆ, ಮೊದಲನೇ ಆಪ್ಷನ್ ಅವನು ಹೋಗಿ ಡೈರೆಕ್ಟ್ ಬ್ಯಾಂಕ್ ಹೋಗ್ತಾನೆ. ಬ್ಯಾಂಕ್ಗೆ ಹೋಗಿ ಅವನು ಒಂದು ಲೋನ್ ನ ತಗೊಂತಾನೆ, ಮತ್ತೊಂದು 10 ಲಕ್ಷ ಲೋನ್ ನ ತಗೊಂತಾನೆ ಅಂತ ಅನ್ಕೊಳ್ಳೋಣ. ಅಗೇನ್ 2ನೇ ವರ್ಷ 2 ಔಟ್ಲೆಟ್ ಓಪನ್ ಆಗಿದೆ, ಒಂದು ಒಳ್ಳೆ ಬಿಸ್ನೆಸ್ ರನ್ ಆಗ್ತಾ ಇದೆ. ಥರ್ಡ್ ಇಯರ್ 3ನೇ ವರ್ಷ ಏನಾಗುತ್ತೆ, ಅವನಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಅವನೀಗ ಮತ್ತೆ ಥಿಂಕ್ ಮಾಡ್ತಾನೆ, ಓಕೆ ನಾನು ಒಂದು 2 ಇಯರ್ಸ್ ಅಲ್ಲಿ 2 ಔಟ್ಲೆಟ್ ಮಾಡಿದೆ, ಈಗ 3ನೇ ವರ್ಷ ಈಗಲೂ ನಾನು ಒಂದು ಒಳ್ಳೆ ಪ್ರಾಫಿಟ್ ಆಗಿದ್ದೀನಿ, ನಾನು ಯಾಕೆ ಒಂದು 5 ಔಟ್ಲೆಟ್ ನ ಓಪನ್ ಮಾಡಬಾರ್ದು ಅಂತ ಪ್ಲಾನ್ ಮಾಡ್ತಾನೆ. ಸೊ ಈಗ ಅವನಿಗೆ ಅಗೇನ್ ಅವನಿಗೆ ಆಪ್ಷನ್ ಇದೆ, ಹೋಗ್ಬೇಕು ಅವನ ಬ್ಯಾಂಕ್ ಹತ್ರ ಹೋಗಿ ಸಾಲನ ತಗೊಬೇಕು. ಬಟ್ ಬ್ಯಾಂಕ್ ಸಾಲ ತಗೊಂಡಾಗ ಏನಾಗುತ್ತೆ, ಅವನು ಅದಕ್ಕೆ ಇಂಟ್ರೆಸ್ಟ್, ಬಡ್ಡಿ ಅಂತ ಏನ್ ಹೇಳ್ತೀವಿ, ಅವನು ಬಡ್ಡಿನ ಕಟ್ಟಬೇಕಾಗುತ್ತೆ. ಅವನು ಬಡ್ಡಿ ಕಟ್ಟಿದಾಗ ಏನಾಗುತ್ತೆ, ಅವನು ಆಟೋಮೆಟಿಕ್ ಅವನ ಪ್ರಾಫಿಟ್ ರೇಷಿಯೋ ಏನಿದೆ ಕಡಿಮೆ ಆಗುತ್ತೆ. ಸೊ ಅವನೇನ್ ಮಾಡ್ತಾನೆ, ಈ ಟೈಮ್ ನಾನು ಬ್ಯಾಂಕಲ್ಲಿ ಹೋಗಿ ನಾನು ಸಾಲ ತಗೊಳ್ಳಲ್ಲ, ಇನ್ಸ್ಟೆಡ್ ನಾನು ವೆಂಚರ್ಸ್ ಹತ್ರ ಹೋಗ್ತೀನಿ. ಸೊ ವೆಂಚರ್ಸ್ ಅಂದ್ರೆ ಒಂದು ಫಿನಾನ್ಷಿಯಲ್ ಕಂಪನಿ ಅಂತ ಹೇಳ್ತೀನಿ. ಲೈಕ್ ಅವ್ರು ಏನ್ ಮಾಡ್ತಾರೆ, ಯೂಶಲಿ ವೆಂಚರ್ಸ್ ಅಂಡ್ ಅಕ್ವಿಸಿಷನ್ಸ್ ಅವ್ರು ಏನ್ ಮಾಡ್ತಾರೆ, ಸೊ ಬೇಸ್ಡ್ ಆನ್ ಕಂಪನೀಸ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ, ಅದರಿಂದಾಗಿ ಅವರು ಒಂದು ಪ್ರಾಫಿಟ್ ನ ಗಳಿಸ್ತಾರೆ. ಸೊ ಈ ಟೈಮ್ ಅವನು ಏನ್ ಮಾಡ್ದ,
ಅವನು ಡೈರೆಕ್ಟ್ ಆಗಿ ವೆಂಚರ್ಸ್ ಹತ್ರ ಹೋಗಿ ಅವನು ಅಪ್ರೋಚ್ ಮಾಡ್ತಾನೆ, ಈ ರೀತಿ ನನ್ನ ಕಂಪನಿ ಲಾಸ್ಟ್ ಒಂದು 3 ವರ್ಷದಿಂದ ಇದೆ, ಈ ರೀತಿಯಾಗಿ ನಾನು ಪ್ರಾಫಿಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನಾನು ನೆಕ್ಸ್ಟ್ ಒಂದು 5 ಔಟ್ಲೆಟ್ನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನನಗೆ ಫಂಡಿನ ಅವಶ್ಯಕತೆ ಇದೆ, ನಾನು ಪಾರ್ಟ್ನರ್ ಆಗಿ ಇಷ್ಟು ಪರ್ಸೆಂಟ್ ಆಗಿ ನಾನು ಪಾರ್ಟ್ನರ್ ಆಗಿ ನಿಮ್ಗೆ ಈ ಕಂಪನಿಯಲ್ಲಿ ಪಾರ್ಟ್ನರ್ಶಿಪ್ ನ ಕೊಡ್ತೀನಿ ಅಂತಾನೆ. ಸೊ ದಟ್ ಅವ್ರು ವೆಂಚರ್ಸ್ ಅವ್ರು ಅಗ್ರಿ ಮಾಡಿ ಓಕೆ ಅವನಿಗೆ ಫಂಡ್ ನ ರಿಲೀಸ್ ಮಾಡ್ತಾರೆ, ಫಂಡಿಂಗ್ ನ ರಿಲೀಸ್ ಮಾಡ್ತಾರೆ. ಮತ್ತೆ 5 ವರ್ಷ ಆಗುತ್ತೆ. 5 ವರ್ಷದಲ್ಲಿ ಆ ಕಂಪ್ನಿ ಒಂದು ಒಳ್ಳೆ ಸಕ್ಸಸ್ ನ ತಗೊಳುತ್ತೆ. ಸಕ್ಸಸ್ ನ ತಗೊಂಡು ಈ ಟೈಮಲ್ಲಿ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಓಕೆ ನಮ್ದು 5 ಔಟ್ಲೆಟ್ ಇದೆ, ನಾವೀಗ ಆಲ್ ಓವರ್ ಕರ್ನಾಟಕ ಒಂದು 50 ಔಟ್ಲೆಟ್ ನ ಓಪನ್ ಮಾಡೋಣ, ಇಲ್ಲ ಅಟ್ಲೀಸ್ಟ್ ಒಂದು 30 ಔಟ್ಲೆಟ್ ನ ಓಪನ್ ಮಾಡೋಣ ಅಂತ ಅವರು ಪ್ಲಾನ್ ಮಾಡ್ತಾರೆ. ಸೊ ಈಗ ಅವ್ರು ಆಲ್ರೆಡಿ ಅವ್ರಿಗೆ 2 ಆಪ್ಷನ್ ಇದೆ. ಅಗೇನ್ ಬ್ಯಾಂಕ್ಸ್ ಹತ್ರ ಹೋಗ್ಬೇಕು, ವೆಂಚರ್ಸ್ ಹತ್ರ ಹೋಗ್ಬೇಕು. ಸೊ ಬ್ಯಾಂಕ್ಸ್ ಹತ್ರ ಅವ್ರಿಗೆ ಹೋಗಕ್ಕೆ ಎಂತಕ್ಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವ್ರು ಓಪನ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ಸಿನ ಸಾಲ ಜಾಸ್ತಿ ಆಗುತ್ತೆ, ಅದೇ ರೀತಿ ಅದು ಅವ್ರ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ರೇಷಿಯೋ ತುಂಬಾ ಕಡಿಮೆ ಆಗುತ್ತೆ. ಅದರಿಂದಾಗಿ ಅವರು ಬ್ಯಾಂಕ್ ಆಪ್ಷನ್ ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಬಂದು ವೆಂಚರ್ಸ್ ಆಲ್ರೆಡಿ ಅವರು ವೆಂಚರ್ಸ್ ನ ಪಾರ್ಟ್ನರ್ಸ್ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಯಾವುದೇ ವೆಂಚರ್ಸ್ ಅವರು ಅಪ್ರೋಚ್ ಮಾಡೋಕೆ ಆಗಲ್ಲ, ಮೀನ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವರ 3ನೇ ಆಪ್ಷನ್ ಇರುತ್ತೆ, ಅದು IPO. ಇದನ್ನ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೀವಿ. ಸೊ ಅವ್ರು ಏನ್ ಮಾಡ್ತಾರೆ, 3rd ಆಪ್ಷನ್, ಓಕೆ ಈಗ ನಾನು IPO ನನ್ನ ಪಾಲೇನಿದೆ ಅದನ್ನ ನಾನು ಪಬ್ಲಿಕ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಾನು ಈಗ ಒಂದು ಕಂಪನಿಯ 10% ಭಾಗ ಅಥವಾ ಒಂದು 20% ಭಾಗನ ನಾನು ಪಬ್ಲಿಕ್ಗೆ ಕೊಟ್ಬಿಡ್ತೀನಿ. ಸೊ ದಟ್ ನನಗೆ ಪಬ್ಲಿಕ್ ಇಂದ ಫಂಡ್ಸ್ ಬರುತ್ತೆ, ಆ ಫಂಡ್ ಇಂದ ನಾನು ಒಂದು ದೊಡ್ಡ ಔಟ್ಲೆಟ್ ನ ಓಪನ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಅವರು ಒಂದು IPO ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಕಂಪನಿ ಇನಿಷಿಯಲ್ ಸ್ಟೇಜ್ ಇಂದ ಅಪ್ ಟು IPL ಸ್ಟೇಜ್ ವರೆಗೂ ಈ ರೀತಿಯಾಗಿ ಒಂದು ಟ್ರಾವೆಲ್ ನ ಮಾಡುತ್ತೆ. ಓಕೆ, ಅಗೇನ್ IPO ಅಂತ ಹೋದ್ರೆ ನಿಮ್ಗೆ ಡಿಫ್ರೆಂಟ್ ಪ್ರೊಸೀಜರ್ಸ್ ಇದೆ, ಅದೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಯಾವ ರೀತಿಯಾಗಿ ಒಂದು IPO ಸ್ಟೇಜಸ್ ಇರುತ್ತೆ, ಒಂದು ಕಂಪ್ನಿಯ ಪ್ರತಿಯೊಂದು ಸ್ಟೇಜ್ ನ ಯಾವ ರೀತಿ ಅದು ಕಂಪ್ಲೀಟ್ ಮಾಡಿ ಅವರು ಫೈನಲ್ ಲಿಸ್ಟಿಂಗ್ ಗೆ ಬರ್ತಾರೆ ಅಂತ. ಇದೊಂದು ಬೇಸಿಕ್ ಕಾನ್ಸೆಪ್ಟ್, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅದೊಂದು ಕಂಪನಿ ಸ್ಟಾರ್ಟಿಂಗ್ ಇಂದ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟಿಂಗ್ ಗೆ ಬರುತ್ತೆ ಅಂತ. ಸೊ ನಾವು ನೋಡಿದ್ವಿ ಯಾವ ರೀತಿ ಒಂದು ಕಂಪನಿ ಇನಿಷಿಯಲ್ ಸ್ಟೇಜ್ ಇಂದ ಅಪ್ ಟು IPO ಸ್ಟೇಜ್ ವರೆಗೂ ಟ್ರಾವೆಲ್ ಮಾಡ್ತಾ ಬರುತ್ತೆ ಅಂತ. ಈಗ ನಾವು ಒಂದು IPO ನ ಸ್ಟೆಪ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಒಂದು ಪ್ರೊಸೀಜರ್ಸ್ ಏನ್ ಹೇಳ್ತೀವಿ ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಂಪನಿ IPO ಲಿಸ್ಟಿಂಗ್ ಗೆ ರೆಡಿ ಆಗ್ತಾ ಇದೆ ಅಂದ್ರೆ ಅವರ ಮೊದಲನೇ ಕೆಲಸ ಒಂದು ಮರ್ಚೆಂಟ್ ಬ್ಯಾಂಕರ್ ನ ಅಪಾಯಿಂಟ್ ಮಾಡಬೇಕು. ಅದೊಂದು ಏಜೆನ್ಸಿ ಆಗಿರುತ್ತೆ. ಆ ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡ್ತಾರೆ ಅಂದ್ರೆ ಕಂಪನಿಯ ಪ್ರತಿಯೊಂದು ಡೀಟೇಲ್ಸ್, ಅವರ ಕ್ರೆಡಿಟ್ ರೇಟಿಂಗ್ ಇಂದ ಹಿಡಿದು ಲೈಕ್ ಅವರ ಪ್ರಾಫಿಟ್ ಅಂಡ್ ಲಾಸ್ ಏನಿದೆ, ಅದೇ ರೀತಿ ಒಂದು ಶೇರ್ ಹೋಲ್ಡಿಂಗ್ ಏನಿದೆ, ಅದರ ಟರ್ನ್ ಓವರ್, ಸೇಲ್ಸ್ ರೇಷಿಯೋ ಪ್ರತಿಯೊಂದು ಅವರು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿ ಅವರು ಒಂದು ಸೆಬಿ ಜೊತೆ ಒಂದು ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡ್ತಾರೆ. ಒನ್ಸ್ ಅವರು ಸೆಬಿ ಜೊತೆ ಒಂದು ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡಿದಾಗ ಸೆಬಿ ಈ ಡೀಟೇಲ್ಸ್ ನೆಲ್ಲ ಲೈಕ್ ಮರ್ಚೆಂಟ್ ಬ್ಯಾಂಕರ್ ಏನ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ, ಲೈಕ್ ಕಂಪನಿಯ ಕ್ರೆಡಿಟ್ ರೇಟಿಂಗ್ಸ್, ಪ್ರಾಫಿಟ್ ಅಂಡ್ ಲಾಸ್, ಸೇಲ್ಸ್ ರೇಷಿಯೋ ಪ್ರತಿಯೊಂದನ್ನ ಅವರು ರಿವ್ಯೂ ಮಾಡಿ ಅವರು ಎಸ್ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಲ್ಲಿ ನೋಡ್ಬೋದು ಗೆಟಿಂಗ್ ಎ ನಾಟ್ ಫ್ರಮ್ ಸೆಬಿ. ಯಾವಾಗ ಒಂದು ಸೆಬಿ ಗ್ರೀನ್ ಸಿಗ್ನಲ್ ಕೊಡುತ್ತೋ ನೆಕ್ಸ್ಟ್ ಕಂಪನಿ ಏನ್ ಮಾಡುತ್ತೆ, ಒಂದು DRHP ನ ರೆಡಿ ಮಾಡುತ್ತೆ. DRHP ಅಂದ್ರೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್. ಇದು ಒಂದು ಬುಕ್ಲೆಟ್ ಆಗಿರುತ್ತೆ. ಈ ಬುಕ್ಲೆಟ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇರುತ್ತೆ ಕಂಪನಿಯ ಬಗ್ಗೆ, ಲೈಕ್ ಯಾವಾಗ ಕಂಪನಿ ಒಂದು ಫಾರ್ಮ್ ಆಯ್ತು, ಕಂಪನಿಯ ಶೇರ್ ಹೋಲ್ಡರ್ಸ್ ಎಷ್ಟು ಜನ, ಓನರ್ ಮತ್ತೆ ವೆಂಚರ್ ಪಾರ್ಟ್ನರ್ಶಿಪ್ ಎಷ್ಟು ಪರ್ಸೆಂಟ್ ಇದೆ, ಲೈಕ್ ಅವರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ತರ ಇದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಈ DRHP ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ನಮ್ಮ ಜನರಲ್ ಪಬ್ಲಿಕ್ಗೆ ಕೂಡ ಸಿಗುತ್ತೆ.
ಸೊ ಒನ್ಸ್ ಕಂಪನಿ DRHP ನ ರೆಡಿ ಮಾಡಾದ್ಮೇಲೆ ಅದು ಮಾರ್ಕೆಟ್ IPO ಡೇಟ್ ನ ರಿಲೀಸ್ ಮಾಡುತ್ತೆ. ಆ ಮಾರ್ಕೆಟ್ IPO ಈಗ ರೀಸೆಂಟ್ ಆಗಿ ನೀವು ಒಂದು LIC ನ ನೋಡ್ಬೋದು. ಪ್ರತಿಯೊಂದು ಟಿವಿ ಚಾನೆಲ್ಸ್ ಅಲ್ಲೂ LIC IPO ಓಪನ್ ಆಗಿದೆ. ಸೊ ಇಂಟ್ರೆಸ್ಟೆಡ್ ಇರೋರು ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಂತ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಸದ್ದು ಮಾಡ್ತು ರೀಸೆಂಟ್ LIC IPO. ಆ ರೀತಿ ಕಂಪನಿ ಏನ್ ಮಾಡುತ್ತೆ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಒಂದು IPO ಬರ್ತಾ ಇದೀವಿ. ಸೊ ಒಂದು DRHP ನ ಇಟ್ಕೊಂಡು ಲೈಕ್ ಪ್ರಾಸ್ಪೆಕ್ಟಸ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ. ಸೊ ನೀವು ನಮ್ಮ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಓಕೆ, ಅದಾದ ಮೇಲೆ ಒನ್ಸ್ ಕಟ್ ಆಫ್ ಡೇಟ್ ಅಂತ ಏನಿರುತ್ತೆ, ಆ ಕಟ್ ಆಫ್ ಡೇಟ್ ಆದ್ಮೇಲೆ ಒಂದು ಪ್ರೈಸ್ ಬ್ಯಾಂಡ್ ಫಿಕ್ಸ್ ಆಗುತ್ತೆ. ಸೊ ಬೇಸ್ಡ್ ಆನ್ ಯಾವ ರೀತಿ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ನ ನೋಡ್ತಾರೆ, ಲೈಕ್ ಎಷ್ಟು ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬೇಸ್ಡ್ ಆನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಪ್ಲಸ್ FII ಅಂತ ಏನ್ ಹೇಳ್ತೀವಿ, ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ನ ನೋಡಿ ಒಂದು ಪ್ರೈಸ್ ಬ್ಯಾಂಡ್ ನ ಫಿಕ್ಸ್ ಮಾಡ್ತಾರೆ. ಆ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಆದ ಮೇಲೆ ಒಂದು ಲಿಸ್ಟಿಂಗ್ ನಡೆಯುತ್ತೆ. ಲೈಕ್ ಒಂದು ಡೇಟ್ಗೆ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗುತ್ತೆ. ಅದನ್ನ ನಾವು ಲಿಸ್ಟಿಂಗ್ ಡೇಟ್ ಅಂತ ಹೇಳ್ತೀವಿ. ಸಪೋಸ್ ಅದರ ಒಂದು ಇವತ್ತು 15th ಅಲ್ವಾ, ಸಪೋಸ್ 16th ಏನಾದ್ರು ಲಿಸ್ಟ್ ಆದ್ರೆ 16th ಇಂದ ಅದು ಪಬ್ಲಿಕ್ ಗೆ ಅವೈಲಬಲ್ ಇರುತ್ತೆ ಟ್ರೇಡ್ ಮಾಡೋದಕ್ಕೆ. ಓಕೆ, ಸೊ ಇದು ಕಂಪ್ಲೀಟ್ ಒಂದು IPO ಪ್ರೋಸೆಸ್ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ನಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಬಹುದು. ಸೊ ಹೋಪ್ ನಿಮ್ಗೊಂದು ಬೇಸಿಕ್ ಐಡಿಯಾ ಬಂದಿದೆ ಯಾವ ರೀತಿಯಾದ ಒಂದು IPO ಪ್ರೋಸೆಸ್ ಇರುತ್ತೆ ಅಂತ. ಓಕೆ, ಸೊ ಬೇಸಿಕಲಿ ನಮಗೆ ಎರಡು ರೀತಿಯಾದ ಒಂದು ಮಾರ್ಕೆಟ್ ಇದೆ. ಒಂದು ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್. ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಏನ್ ಹೇಳಿದೆ, IPO ಸ್ಟೇಜಸ್, ಆ ಕಂಪ್ಲೀಟ್ IPO ಸ್ಟೇಜ್ ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಕಂಪನಿ ಲಿಸ್ಟ್ ಆಗಕ್ಕಿಂತ ಮುಂಚೆ ಸೊ ಅವ್ರು ಏನೊಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಪಬ್ಲಿಕ್ ಏನು ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅದೇ ರೀತಿ ಒನ್ಸ್ ಕಂಪನಿ ಲಿಸ್ಟ್ ಆದ್ಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅದು ನಮಗೆ ಡೇ ಟು ಡೇ ಆಕ್ಟಿವಿಟಿ, ಲೈಕ್ ಡೇ ಟು ಡೇ ರನ್ ಮಾಡೋ ಟ್ರೇಡರ್ಸ್ಗೆ ಡೇ ಟು ಡೇ ನಾನು ಟ್ರೇಡ್ ಮಾಡ್ಬೋದು ಅನ್ನೋದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತೀವಿ. ಈ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು, ಜಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಇಶ್ಯೂಯರ್ಸ್ ಇರ್ತಾರೆ, ಅದನ್ನ ನಾವು ಇನ್ವೆಸ್ಟರ್ಸ್ ಅಥವಾ ಒಂದು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅದಾದ ಮೇಲೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ಬಟ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ನೀವು ಬೈ ಮಾಡಕ್ಕಾಗುತ್ತೆ ಆ ಶೇರ್ಸ್ ನ, ಏನಂತಂದ್ರೆ ಅದಿನ್ನೂ ಲಿಸ್ಟಿಂಗ್ ಆಗಿರಲ್ಲ. ಬಟ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನೀವು ಡೇ ಟು ಡೇ ಆಕ್ಟಿವಿಟೀಸ್ ಲೈಕ್ ನೀವು ಬೈ ಕೂಡ ಮಾಡ್ಬೋದು, ಅದೇ ರೀತಿ ಸೆಲ್ ಕೂಡ ಮಾಡ್ಬೋದು.